ಓಕೆ ಮಾಳು ಅವರೇ, ನಿನ್ನೆ ಎಪಿಸೋಡಲ್ಲಿ ಎವಿಕ್ಟ್ ಆಗ್ತೀರಿ ನೀವು ಮತ್ತೆ ಸ್ಪಂದನ ಇಬ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಸ್ಪಂದನ ಕರ್ಕೊಂಡು ಬಂದುಬಿಡ್ತಾರೆ. ಸ್ಪಂದನ ಸೇವ್ ಆಗಿದ್ದಾರೆ. ನಿಮಗೆ ಏನು ಅನ್ಸುತ್ತೆ ಸ್ಪಂದನ ಸೇವ್ ಆಗಿರೋದ್ರ ಬಗ್ಗೆ? ನನ್ನ ಬಗ್ಗೆ ಏನು ಅನಿಸುತ್ತೆ ಅಂದ್ರೆ ನಾನು ಎಕ್ಸೆಪ್ಟ್ ಮಾಡಿರ್ಕಿಲ್ಲ ರೀ, ಯಾಕಂದ್ರೆ ನಾನು ಡಿಸರ್ವಿಂಗ್ ಹಾಕಿದಂತ. ಅಲ್ಲಿದ್ದ ಪ್ರಕಾರ ನೋಡ್ತಾನಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ನೋಡ್ತಾನಂದ್ರೆ ಅವ್ರಿಕಿತ್ತು ನಾ ಬೆಟ್ರ್ ಅನಿಸ್ತೈತೆ ನನಗೆ. ಅವ್ರಿಕಿತ್ತೇನು ಏನು ಕೇವಲಿಲ್ಲ ಟಾಸ್ಕ್ದಲ್ಲಿ ಆಗಲಿ, ನಾ ಮಾತಂತ ಬಂದಾಗ ಕಡಿಮೆ ಅಂತ ಅವ್ರಿಗಿಂತ ಅನ್ನಂಗಿಲ್ಲ. ನಾ ಎಷ್ಟು ಬೇಕಷ್ಟು ಮಾತಾಡ್ತೀನಿ, ಪ್ರಶ್ನೆಗೆ ತಕ್ಕಂಥ ಉತ್ತರ ಅಷ್ಟೇ ಕೊಡ್ತೀನಿ. ಅವ್ರಿಗತ್ತೆ ನಾ ಸುತ್ತಿ ಬಳಸಿ ಲಾಂಗ್ ಒಯ್ಯಂಗಿಲ್ಲ, ಒಬ್ರಿಗೆ ಬೇಸರ ಆಗುವಂತ ಮಾತಾಡಂಗಿಲ್ಲ. ಇದೊಂದಿತ್ತು. ಮತ್ತು ಎಂಟರ್ಟೈಮು ಮಾಡ್ತೀನಿ, ಎಲ್ಲರ ಜೋಡಿ ಮಾತಾಡ್ತೀನಿ, ಎಲ್ಲರ ಜೋಡಿ ಬೆರಿತೀನಿ. ಟಾಸ್ಕ್ ಅಂತ ಫಿಸಿಕಲ್ ಟಾಸ್ಕ್ ಬೇಕಾದ್ರೆ ಮೆಂಟಲಿ ಟಾಸ್ಕ್ ಹಿಡ್ಕೊಂಡು ಎಲ್ಲ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ರು, ಎಲ್ಲ ಟಾಸ್ಕು ಆಡ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಗೆದ್ದನು ಒಂದು ಕೆಲವೊಂದು. ಇನ್ನು ಅವ್ರು ಸ್ಪಂದನ ನೋಡ್ತಂದ್ರೆ ಅವ್ರದ್ದು ಏನೂ ಒಂದು ಟಾಸ್ಕ್ ಅಂತ ಬುಕ್ ಎನರ್ಜಿಯಾಗಿ ಓದ್ತಿರ ಅದೊಂದು ಬಿಟ್ಟರೆ ನನಗೆ ಯಾವ್ದ್ರೊಳಗೂ ನನಗೆ ಎನರ್ಜೆಟಿಕ್ ಆಗಿ ನನಗೆ ಕಾಣಿಸ್ಲಿಲ್ಲ. ಯಾಕಂದ್ರೆ ಟಾಸ್ಕ್ ವಿಷಯದಾಗಲಿ ಅಂತ ಟಾಸ್ಕ್ ಅಂತ ಯಾವುದು ಪೂರ್ತಿ ಮಾಡಿಲ್ಲ ಅವ್ರು. ಅಂಥ ಹೆವಿ ಟಾಸ್ಕು ಯಾವ್ದು ಆಡಿಲ್ಲ, ರಫ್ ಆ್ಯಂಡ್ ಟಫ್. ಮತ್ತು ಇನ್ನು ಮನೆ ಅಂತ ಬಂದಾಗ ಅವರು ಭಾಳ ವೀಕ್ ಇದ್ದರು. ಮಾತಾಡ್ತಿರು, ಓಕೆ ಮಾತಾಡ್ತಿರು ನೀಟಾಗಿ, ಆದರೆ ಅದಕ್ಕೆ ಇದನ್ನ ಇದ್ರಿಕಿಲ್ಲ, ಕ್ಲಾರಿಟಿ ಇದ್ರಿಕಿಲ್ಲ, ಅದು ಸ್ಪಷ್ಟನೆ ಇದ್ರಿಕಿಲ್ಲ, ಅದು ನನಗೋಸ್ಕರ ಮಾತಾಡೋದು ಅನ್ನೋದು ಇದ್ರಿಕಿಲ್ಲ. ಯಾರ್ದೋ ವಿಷಯ ತೆಗೆದು ಮಾತಾಡ್ತಿರು. ಮತ್ತು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಿದ್ರು. ನಾವು ಇನ್ನೊಬ್ರು ಜಗಳ ನಡೆದಾಗ ನನಗೆ ಹೋಗಕ್ಕೆ ಇಂಟರ್ಪೇ ಹಾಕಿ ಮನಸ್ಸು ಹಾಕಿರ್ಕಿಲ್ಲ ನನಗೆ. ಯಾಕಂದ್ರೆ ನಾನು ತಕ ಬಂದ್ರೆ ಅಷ್ಟೇ ನೋಡ್ಕೋಬೇಕು. ನನ್ನದೊಂದು ನ್ಯಾಯ ಇರ್ತೈತಿ, ನನ್ನದೊಂದು ಕೇಳ್ರು ಒಂದು ಅವ್ರು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡಕ್ಕೆ ಒಂದು ಇದನ್ನ ಇರ್ತೈತಿ. ಮತ್ತು ಅದನ್ನೂ ಒಂದು ಕೇಳ್ತಾರೆ, ನೀ ಅವ್ರ ಜಗಳದಾಗ ನೀ ಯಾಕೆ ವಾದಿಪ ಅಂತಾರೆ, ಮತ್ತು ನೀ ಅವ್ರ ಜಗಳದಾಗ ನೀ ಯಾಕೆ ಹೋಗ್ಲಿಲ್ಪ ಅಂತ. ಹೌದು, ನನಗೇನು ಅನಿಸ್ತು, ಅವ್ರ ಜಗದ ನಾನು ಹೋಗಬಾರ್ದು, ನನಗೆ ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಲ್ಲಿ ನನ್ನ ಕೆಲಸ ಇರ್ಲಿಕ್ಕೆ ನಾನು ಹೋಗಬಾರ್ದಲ್ಲಿ, ನನಗೆ ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ನನಗೆ ಆಕಿಕಂತರು ನಾನು ಇರಬೇಕು. ನನಗೆ ಅದನ್ನೊಂದು ಅನಿಸ್ತು. ಮತ್ತು ಫಸ್ಟ್ ಅಲ್ಲಿ ನಿನ್ನೆ ಒಂದು ಇಂಟರ್ವ್ಯೂ ತಗೋತ್ನಾಗ ಲೈವ್ ಅದ ಜಿಯೋ ಇದನ್ನಬಲ್ರದ, ಅದನ್ನ ಲೈವ್ ತಗೋತ್ನಾಗ ಇಂಟರ್ವ್ಯೂದಾಗ ಮಾತಾಡಿನ. ಹೊರಗಿನ ಪ್ರಪಂಚದ ಏನೂ ಗೊತ್ತಿರಕ್ಕಿಲ್ಲ ನನಗೆ. ಒಂದು ರೂಮ್ನಾಗ ಕೂತೀನಿ, ಬಂದ ಇದನ್ನ ಇಂಟರ್ವ್ಯೂ ಕರೆದ್ರು. ಅಲ್ಲಿ ಇಂಟರ್ವ್ಯೂ ಕೊಡ್ತಿನಾಗ ನಾನು ಇಲ್ರಿ, ನನಗೆ ಅಭಿಮಾನಿ ಬಳಗದಿಂದ ನನಗೇನೋ ಒಂದು ಕಡಿಮೆ ಆಗಿರ್ಬೇಕು, ನನಗೆ ವೋಟಿಂಗ್ ಕಡಿಮೆ ಆಗಿರ್ಬೇಕು, ನನಗೆ ಅದಕ್ಕೆ ನನಗೆ ಮಾಳು ಬಂದನತ್ತ ಹೊರಗೆ ಬಂದನತ್ ನಾ ತಿಳ್ಕೊತನು ಅತ್ ನಾ ಅನ್ಕೊಂಡು. ನಾವು ಹೊರಗೆ ಬಂದ ಮೇಲೆ ನಾ ಬೆಳತನ ನಿದ್ದೆ ಮಾಡಿಲ್ಲ ಮ್ಯಾಮ. ಒಂದು ಬೆಳತನ ಸೋಷಿಯಲ್ ಮೀಡಿಯಾ ಆಯಿತು, ಇನ್ಸ್ಟಾಗ್ರಾಮ್ ಪೇಜ್ ಆಯಿತು, ಎಲ್ಲ ಪ್ರತಿಯೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಯಾರಿಗಿಂತನೂ ನಾವು ವೋಟಿಂಗ್ದಾಗ ಕಡಿಮೆ ಇಲ್ಲ ನನಗನಿಸ್ತು. ನನಗೆ ಯಾಕೆ ಹಿಂಗಾಯ್ತು ಅಂತ ನನಗೆ ದಿಗಿಲು ಬಿಡ್ತು. ಎಲ್ಲಿ ಏನಾಯ್ತು ಅನ್ನೋದು ನನಗೆ ಮನಸ್ಸಿನಾಗ ಒಂದು ಪ್ರಶ್ನೆ ಕಡಾಕೈತಿದ್ದು. ನಾ ಏನು ತಪ್ಪು ಮಾಡಿಲ್ಲ, ಮಾಳು ಮಾತಾಡಿಲ್ಲ, ಜನ ಅದನ್ನೇ ಮಾಳು ಮಾತಾಡ್ಲಾರ್ಗೆ ಹೊರಗೆ ಹಾಕ್ಯಾರೋ ತನ್ನೋದಾರ ಅದರ ಪ್ರಶ್ನೆ ಇರ್ತೈತಿ ಅಂದ್ರೆ ಅದು ಇಲ್ಲ. ಒಬ್ಬರು ಬಾಯಿಂದ ಮಾಳು ಮಾತಾಡಲಿಲ್ಲ ಅದಕ್ಕೆ ಹೊರಗೆ ಬಂದ ಅದು ಒಂದು ಪ್ರಶ್ನೆ ಇಲ್ಲ. ಮತ್ತೆ ಯಾಕೆ ನಾ ಹೊರಗೆ ಬನ್ನಿ, ನಾನು ವೋಟಿಂಗ್ ಸಿಕ್ಕಾಪಟ್ಟಿ ಹರಕೆ ಹೊತ್ತಾರು. ಎಷ್ಟೋ ಜನ ನನ್ನ ಫ್ಯಾನ್ ಫಾಲೋವರ್ಸ್ ಐತಿ, ಇನ್ನೂ ಜನ ನನಗೆ ಫ್ಯಾನ್ ಫಾಲೋವರ್ಸ್ ಹುಟ್ಟೈತಿ. ಎಷ್ಟು ನನಗೆ ಅಲ್ಲಿ ಅಭಿಮಾನಿಗಳು ಇರ್ತಾ ಪೈಕಿ ಪ್ರತಿಯೊಬ್ಬರೆಲ್ಲ ಪರಿಚಾರ ಮಾಡೋಕ್ಕಾಗಲಿ, ಪ್ರತಿಯೊಬ್ಬರೆಲ್ಲ ಮಾಡು ಓಟ್ ಮಾಡತ್ತೆ ವಿಡಿಯೋ ಮಾಡೋಕ್ಕಾಗಲಿ, ನಾನು ಕಲಾವಿದರು ಹಿಡ್ಕೊಂಡು ಪ್ರತಿಯೊಂದು ಉತ್ತರ ಕನ್ನಡದಾಗ ಎಲ್ಲರೂ ಮಾಡೋಕ್ಕಾಗಲಿ, ನನಗೆ ಏನು ಕಡಿಮೆ ಆಗೈತಿ, ನಾ ಏನಾಗೈತಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಲ್ಲೇ ನನ್ನ ತಲೆ ಒಂದು ಸ್ವಲ್ಪ ಮಂಕಾಯ್ತು. ನನಗೆ ಪ್ರಶ್ನೆಗಳು ಹುಟ್ಟಾಕತ್ತು, ಒಂದಕ್ಕೊಂದು ಯಾಕೆ ಹಿಂಗಾಯ್ತು, ನನಗೆ ಇಷ್ಟೆಲ್ಲ ಇದ್ರು, ನನಗೆ ಫ್ಯಾನ್ಸ್ ಫಾಲೋ ಇದ್ರು, ನನಗೆ ವೋಟಿಂಗ್ ಯಾಕೆ ವೋಟಿಂಗ್ ರಗಡ್ ಬಿದ್ದೈತಿ, ಅದು ಯಾಕೆ ಏನಾಯ್ತು ಅನ್ನೋದು ನನಗೆ ಪ್ರಶ್ನೆ ಕಡಾಕೈತಿ.